ನಮಸ್ಕಾರ ವೀಕ್ಷಕರೇ, ನಾನು ವೀರೇಶ್ ಬಳಗೇರ್. ಕಲೆ ಅನ್ನೋದು ಒಂದು ಸಮುದ್ರ ಇದ್ದ ಹಾಗೆ ಕಲಾದೇವಿ ಎಲ್ಲರನ್ನ ಕೈ ಬೀಸಿ ಕರೀತಾಳೆ. ಆದರೆ ಕಲಾವಿದರನ್ನ ಕೆಲವು ಕಲಾವಿದರನ್ನ ಮಾತ್ರ ಆರಿಸಿಕೊಳ್ತಾಳೆ. ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ನಮ್ಮ ರಾಮದುರ್ಗ ತಾಲೂಕಿನ ಕಿಲುಬನೂರು ಗ್ರಾಮದ ಒಂದು ಬಡ ಕಲಾವಿದ ಏನೆಲ್ಲ ಸಾಧನೆ ಮಾಡಿದ್ದಾನೆ ಈ ಕುರಿತು ನಾವು ಒಂದು ಸವಿಸ್ತಾರವಾಗಿ ಒಂದು ಏವಿಯನ್ನ ಮಾಡ್ಲಿ ಹೊರಟಿದ್ದೀವಿ. ಪ್ರಥಮವಾಗಿ ನಾನು ಹೇಳಕ್ಕೆ ಪಡೋದಿಷ್ಟ ಅಂದ್ರೆ ಆ ಕಲಾವಿದನ ಹೆಸರು ಬಂದ್ಬಿಟ್ಟು ಹನುಮಂತ್ ವಜ್ರಮಟ್ಟಿ. ಆತ ಒಂದು ಹನುಮಂತ್ ಮಾಸ್ತರ್ ರಾಮದುರ್ಗ ಯೂಟ್ಯೂಬ್ ಚಾನಲ್ ಅನ್ನೋ ಒಂದು ಚಾನಲ್ನ ಪ್ರಾರಂಭ ಮಾಡಿ ಪ್ರಥಮವಾಗಿ ಈತ ಭಜನಾ ಪದಗಳ ಮುಖಾಂತರ ತನ್ನ ಕಲೆಯನ್ನ ಪ್ರಾರಂಭಿಸಿ ತದನಂತರದಲ್ಲಿ ತನ್ನ ಒಂದು ಓನ್ ಕ್ರಿಯೇಟಿವಿಟಿ ಅಂದ್ರೆ ತಾನೇ ಸ್ವಂತವಾಗಿ ರಚಿಸಿ ಜನಪದಗಳನ್ನ ಸ್ವಂತವಾಗಿ ರಚಿಸಿ ಅವುಗಳಿಗೆ ಸಂಗೀತ ನಿರ್ದೇಶನ ಕೂಡ ತಾವೇ ಒಂದು ಸಂಗೀತ ನಿರ್ದೇಶನಗಳನ್ನ ಮಾಡಿ ಸುಮಾರು ಒಂದು 15ರಿಂದ 20 ಗೀತೆಗಳನ್ನ ರಚಿಸಿ ಒಂದು ಸಂಗೀತ ನೀಡಿ ಒಂದು ವಿಡಿಯೋ ಮುಖಾಂತರ ಏನು ಇದು ಹನುಮಂತ್ ಮಾಸ್ತರ್ ರಾಮದುರ್ಗ ಏನು ಯೂಟ್ಯೂಬ್ ಚಾನಲ್ ಮುಖಾಂತರ ಇಡೀ ಒಂದು ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಸಾಕಷ್ಟು ಒಂದು ಫಾಲೋವರ್ಸ್ನ ಹೊಂದಿ ಎಲ್ಲ ರೀತಿಯಿಂದ ಮೆಚ್ಚುಗೆ ಪಡೆದು ಇನ್ನು ಭಜನಾ ಪದಗಳ ವಿಚಾರಕ್ಕೆ ಬಂದ್ರೆ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಸ್ಥಾನಗಳಲ್ಲೆಲ್ಲ ಏನು ಎಲ್ಲಿ ಭಜನಾ ಸ್ಪರ್ಧೆಗಳ ಏರ್ಪಡಿಸಿರ್ತಾರೆ ಅಲ್ಲೆಲ್ಲ ಹೋಗಿ ಭಜನೆಗಳ ತಮ್ಮ ಒಂದು ಭಜನಾ ಪದಗಳ ಮುಖಾಂತರ ತಮ್ಮ ಒಂದು ತಂಡವನ್ನ ಕಟ್ಟಿಕೊಂಡು ಭಜನೆಯನ್ನ ಮಾಡಿ ಪ್ರತಿ ಒಂದು ಭಜನಾ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನವನ್ನೇ ತಮ್ಮದಾಗಿಸಿಕೊಂಡು ಬಂದಂತ ಈ ಒಂದು ಕಲಾವಿದ ಈತ ಕೇವಲ ರಾಮದುರ್ಗ ಪಟ್ಟಣಕ್ಕೆ ಹತ್ತಿಕೊಂಡಂತ ಒಂದು ಕಿಲುಬನೂರು ಅನ್ನೋ ಒಂದು ಸಣ್ಣ ಗ್ರಾಮದಿಂದ ಬಂದಂತ ಕಲಾವಿದ. ಈ ಕಲಾವಿದನ ಕುರಿತು ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ವೀಕ್ಷಕರೇ. ಪ್ರಥಮವಾಗಿ ಈ ಕಲಾವಿದನ ಬಾಲ್ಯ ಜೀವನ ಹೇಗಿತ್ತು, ಅವನ ಮನೆಯವರು ಅವನಿಗೆ ಯಾವ ರೀತಿ ಎಲ್ಲ ಸಪೋರ್ಟ್ ಮಾಡಿದ್ರು, ಆ ಒಂದು ಕಲೆಯಲ್ಲಿ ಯಾವ ರೀತಿ ಮುಂದುವರೆದ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವರು ಬೇರೆ ಯಾರಲ್ಲ, ಹನುಮಂತ್ ವಜ್ರಮಟ್ಟಿ ಅವರ ತಂದೆಯವರು. ಅಪರ, ಈಗ ನಿಮ್ಮ ಹುಡುಗ ಸ್ಟಾರ್ಟಿಂಗ್ ಸಣ್ಣ ಇದ್ದಾಗ ಏನೆಲ್ಲ ಮಾಡ್ತಿದ್ರಿ? ಮೊದಲಕ್ಕೆ ನಮ್ ಕೂಡ ನಾವು ಭಜನಾ ಮಾಡ್ತಿದ್ರು ಸರ್. ನಮ್ ಕೂಡ ಹಂಗ ಬಂದ್ ಕುಂದ್ರು ನಿದ್ರು ಮಾಡ್ತಿದ್ದ. ಅಂದ್ರೆ ಭಜನೆ ಅನ್ನೋದು ನಿಮ್ಮಿಂದ ಅವ್ ಬಂತ? ನೀವು ಭಜನೆ ಮಾಡ್ತಿದ್ರಿ? ನಾವು ಫಸ್ಟ್ ಭಜನೆ ಮಾಡೋರು. ನಮ್ಕಿಂತ ಹಿಂದ ಹಿರಿಯರ್ ಇದ್ರಿ, ಅವ್ರು ಆಗ್ಬೇಕ ನಾವ್ ಮಾಡ್ಕೊಂಡ್ ಬಂದಿವ್ರಿ. ನಮ್ಮ ಹಿಂದ ಕುಂತ್ಕೊಂತ ಕೇಳ್ಕೊಂತ ಬಂದ ಕೆಲಸ ನಮ್ ಹುಡುಗನು ತಯಾರಾದ ಮತ್ತ ಅವ ಕೆಲಸ ಮಾಡ್ಕೊಂತ ಗೌಂಡಿ ಕೆಲ್ಸಕ್ಕೆ ಹೋಗಿದ್ರಿ. ಆ ಕೆಲಸ ಮಾಡ್ಕೊಂತ ರಾತ್ರಿ ನಮ್ ಕೂಡ ಭಜನಿ ಬರ್ತಿದ್ದ. ಭಜನಿ ಬಂದ ಕಾಸ ಹಂಗ ಬೆಳ್ಕೊಂತ ಅವ್ ಮುಂದೆ ಆದ್ರಿ. ಮತ್ತೆ ಎಲ್ಲಿ ಬೇಕಲ್ಲಿ ಮಂದಿ ಕರ್ಸಾಕತಿ ಅವ್ ಅದ್ರಲ್ಲಿ ಪದದಲ್ಲಿ ಬಹುಮಾನ ಸಿಗಾಕತ್ರಿ. ನಮಗ್ ಬಾಳ ಹೌಶ್ಯ ಆತಿ. ಈಗ ಅದ್ರ ಸಂಬಂಧ ಯೂಟ್ಯೂಬ್ ಚಾನಲ್ ಮಾಡಕತ್ತ ಕೆಲಸ ನಮಗ್ ಬಾಳ ಅನುಕೂಲ ಆತ್ರಿ. ಅಲ್ರಿ ಅಪ್ಪರ, ಈಗ ಭಜನಿ ನೀವು ಕಲ್ಸಿದ್ರಿ, ನಿಮ್ಮ ನೋಡಿ ಕಲ್ತ ಅದೆಲ್ಲ ಕರೆಕ್ಟ್. ಈ ಜಾನಪದದ ಸೊಗಡೆ ಎಲ್ಲಿಂದ ಬಂತ್ರಿ? ತಾನ್ ಸ್ವಂತ ಮಾಡ್ಕೆಸ ಸ್ವಂತ ಬರೆಯಕತ್ರಿ, ಸ್ವಂತ ಹಾಡಕತ್ ಮಾಡಕತ್ ಜಾನಪದ್ರಿ. ಈಗ ಸಣ್ಣ ಇದ್ದಾಗ ಗೌಂಡಿ ಕೆಲಸ ಅದೆಲ್ಲ ಮಾಡಿದ್ರೆ ಅಂತ ಹೇಳಿದ್ರಿ. ಮತ್ತೀಗ ಗೌಂಡಿ ಕೆಲಸ ಎಲ್ಲ ಮಾಡಿ ಬಂದು ಈಗ ಟೈಮ್ ಈಗ ಒಬ್ಬ ಮನುಷ್ಯ ಕೆಲ್ಸಕ್ಕೆ ಹೋದಂದ್ರ ಅವ್ ಬ್ಯಾರೆದ್ರಾಗ ಮುಂದುವರಿಯಕ ಚಾನ್ಸ್ ಗಳು ಕಡಿಮೆ ಇರ್ತಾವ. ಅಂದ್ರೆ ಸರ್ ನಮ್ಮದು ಗುಡಿ ಮಗಳ ಹನುಮಪ್ಪ ಗುಡಿ ಇರ್ಲಿ ಮನಿ ನಮ್ ಇದ ಇವ್ ಕೆಲಸಕ್ಕೆ ಅಂಟಕ್ ಬರ್ತಿದ್ರಿ. ನಾವು 12 ಮಠ ಗುಡಿಯಾಗ ಭಜನಾ ಮಾಡೋದು, ತಿಳಿವಾಗ ಬಂದು ಜಾನಪದ ಮಾಡ್ಕೋದು ಬರ್ಕೋದು ತಿಳಿವ ಅದ ಬಂದ್ರಿ. ಮತ್ ಮುಂಚೆ ಕೆಲ್ಸಕ್ಕೆ ಹೋಗವ ರಾತ್ರಿ 12 ಮಠ ಗುಡಿಯಾಗ ಅದ ಕೆಲಸ. ಸಾಲಿ ಎಲ್ಲಿ ಮಠ ಕಲ್ತ್ರಿ? ಸಾಲಿ 3th ಹೋಗ್ಯಾನ್ರಿ. ಒಳ್ಳೆ ಮುಂದ್ ಹೋಲಿಲ್ಲ ಸಾಲಿ. ಇದ ಅಂದ್ರ ಸಾಲಿ ಯಾಕ ಏನ್ ನಿಮ್ ಮನ್ಯಾಗಿನ ಪರಿಸ್ಥಿತಿಗೆ ಸಾಲಿ ಬಿಟ್ಟು ಅಥವಾ ಏನ್ ಅವಾಗ ಈ ಜನಪದ ಭಜನಿದ ಇದ್ರ ಸಂಬಂಧ ಬಿಟ್ಟು ಹೆಂಗ ಎದ್ರ ಸಂಬಂಧ ಸಾಲಿ ಬಿಟ್ಟಂತ್ರಿ? ಸಾಲಿ ಎದಕ್ ಬಿಟ್ಟಂತಂದ್ರಿ ನಮ್ ಪರಿಸ್ಥಿತಿ ಗಂಭೀರ ಇತ್ರಿ ಅವಾಗ. ಮತ್ತ 100 ರೂಪಾಯಿ ಕೊಟ್ಟು ಬುಕ್ ಕೊಡ್ಸನ್ ಹಾಕಿದ್ರಿ ನಮಗ. ಅವಾಗ ಕೆಲ್ಸಕ್ಕೆ ಹೋಗಾಕತ್ರಿ. ಕೆಲಸ ಮಾಡ್ಕೊಂತ ಬಂದ ಇದೊಂದ್ ಸೇರ್ತಿ ಹೋಗ್ ಭಜನಾ ನಮ್ ಕೂಡ. ಆಮೇಲೆ ಜನಪದವಾಗ ಆಮೇಲೆ ಸಾಲಿನ ಬಿಟ್ಬಿಟ್ರಿ. ಇದಕ್ಕೆ ಮಾಡ್ಕೊಂಡ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ವಿದ್ಯೆ ಅನ್ನೋದು ಆ ಒಂದು ವ್ಯಕ್ತಿಗೆ ಸಿಗದೆ ಇದ್ದಾಗ ಸಾಕಷ್ಟು ಎಕ್ಸಾಂಪಲ್ಗಳು ನೋಡಿದೀವಿ. ಈಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡೋ ಅಂದಾಗೆ ಸಾಕಷ್ಟು ಬೆಳೆಯುವಂತ ಟೈಮ್ನಲ್ಲಿ ಒಂದು ಸರಿಯಾದ ಒಂದು ಪ್ರೋತ್ಸಾಹ ಸಿಗದೆ ಇದ್ರೆ ಅವನ ಒಂದು ಶೈಕ್ಷಣಿಕ ಜೀವನಕ್ಕೆ ಒಂದು ಸ್ಟಾರ್ಟಿಂಗ್ ಕೊಡಲಿ ಪೆಟ್ಟು ಅಂತ ಬಿದ್ದಾಗ ಆ ವ್ಯಕ್ತಿ ತನ್ನ ಸಂಸಾರಕ್ಕೆ ಊರುಗೋಲಾಗಿ ಒಂದು ಗಾರೆ ಕೆಲಸ ಅಂದ್ರೆ ಗೌಂಡಿ ಕೆಲಸಗಳನ್ನ ಮಾಡಿಕೊಂಡು ತದನಂತರದಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಅವರ ಮನೆ ಇರೋದ್ರಿಂದ ಆ ಒಂದು ದೇವಸ್ಥಾನದಲ್ಲಿ ಹೋಗಿ ಭಜನೆಗಳನ್ನ ಮಾಡಿ ಅವರ ತಂದೆಯವರಿಂದ ಬಂದಂತ ಕಲೆ ಅದು. ಅವರ ತಂದೆಯವರು ಭಜನೆಗಳನ್ನ ಮಾಡಿಕೊಂಡು ದೇವರ ಸೇವೆಯನ್ನ ಮಾಡ್ಕೊಂಡು ಬಂದವರು. ಅದರಿಂದ ಅವನು ಸಹ ಒಂದು ಪ್ರೋತ್ಸಾಹವನ್ನ ಪಡೆದು ಅವರ ತಂದೆಯವರ ಏನು ಭಜನಾ ಏನು ಮಾಡ್ತಿದ್ರಲ್ಲ ಅದನ್ನ ಮುಂದುವರಿಸಿಕೊಂಡು
ತದನಂತರದಲ್ಲಿ ಸಂಗೀತ ಅನ್ನೋದು ಯಾರಪ್ಪನ ಮನೆ ಸೊತ್ತು ಅಲ್ಲ, ಅದೇ ರೀತಿ ಅವರು ಸಂಗೀತದಲ್ಲಿ ಒಂದು ಏನೋ ಒಂದು ಜಾನಪದದಲ್ಲಿ ತಮ್ಮ ಒಂದು ಆಸಕ್ತಿಯನ್ನ ತೋರಿಸಿ ತಾವೇ ಸ್ವಂತವಾಗಿ ರಚಿಸಿ ಒಂದು ಜಾನಪದಗಳನ್ನ ರಚಿಸಿ ಹಾಡುವ ಮುಖಾಂತರ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡುವ ಮುಖಾಂತರ ತಾವು ಕೂಡ ಕಲೆಗೆ ತಮ್ಮನ್ನ ತಾವು ಅರ್ಪಿಸ್ಕೊಂಡಿದ್ದಾರೆ. ಇಷ್ಟೊತ್ತು ನಾವು ಅವರ ತಂದೆಯವರು ಅವರ ಅನಿಸಿಕೆಗಳನ್ನೆಲ್ಲ ಆಲಿಸಿದ್ವಿ. ಅದೇ ರೀತಿ ಆ ಒಂದು ಕಲಾವಿದನ ಬಗ್ಗೆ ಈ ಊರಿನ ಜನರು ಏನೆಲ್ಲ ಹೇಳ್ತಾರೆ ಬನ್ನಿ ವೀಕ್ಷಿಸೋಣ. ಇವತ್ತು ನಾವು ಕಿಲುಬನೂರಿನ ಒಂದು ಏನು ಪ್ರತಿಭೆ ಇದೆ ಹನುಮಂತ ವಜ್ರಮಟ್ಟಿ ಅವರ ಸ್ವಗ್ರಾಮದಲ್ಲಿದ್ದೀವಿ. ಆ ಒಂದು ಕಲಾವಿದನ ಬಗ್ಗೆ ಅಲ್ಲಿನ ಸ್ಥಳೀಯರು ಆ ಒಂದು ಊರಿನ ಹಿರಿಯರು ಏನ್ ಹೇಳ್ತಾರೆ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ರೀ. ನಮಸ್ಕಾರ ಸರ್, ಬರ್ಕೊಂಡ್ರಿ. ನಮಸ್ಕಾರ ರೀ. ಹಿರಿಯರ, ಈಗ ಸದ್ಯಕ್ಕೆ ನಿಮ್ಮ ಊರ ಹುಡುಗ ನಿಮ್ಮ ಮನಿ ಮಗ ಅಂತ ತಿಳ್ಕೊರಿ. ಹನುಮಂತ ಅವರು ಇಡೀ ಕರ್ನಾಟಕ ಅಥವಾ ಎಲ್ಲ ಆಜುಬಾಜು ತಾಲೂಕು ಎಲ್ಲ ಜಿಲ್ಲಾದಾಗ ಹೋಗಿ ಏನು ಭಜನಾ ಪದ ಆಗ್ಲಿ ಜನಪದ ಆಗ್ಲಿ ಎಲ್ಲಾ ಕಡೆ ಹಾಡಿ ಒಂದು ನಿಮ್ಮ ಊರಿನ ಕೀರ್ತಿನೂ ಹೆಚ್ಚಿಗೆ ಮಾಡತ್ತಾರ. ಆಮೇಲೆ ಎಲ್ಲ ಏನು ಒಂದು ಗ್ರಾಮೀಣ ಸೊಗಡಿನ ಕಲೆ ಭಜನಾ ಪದಗಳನ್ನ ಎಲ್ಲಾ ಕಡೆ ಅವರು ಪಸರ್ಸಾಕತ್ತಾರ. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ ಸರ್, ನಮ್ಮೂರು ಹುಡುಗ ಒಳ್ಳೇದು ಮಾಡಾಕ ಭಜನೆ ಒಳಗೆ ಚಂದ ಹೋಗ್ಲಿ ಅಂತ ನಾವು ಹೆಲ್ಪ್ ಮಾಡ್ತೀವಿ. ಅವ್ರಿಗೆ ಹೆಲ್ಪ್ ಮಾಡಿ ಮುಂದೆ ಹೋಗಂಗ ಅನುಕೂಲ ಮಾಡಿಕೊಡ್ತೀವಿ. ಅಲ್ಲ, ಈಗ ಮೊದ್ಲೇ ಅವ್ನು ಯಾವಾಗಿಂದ ನೋಡಕತ್ತೀರಿ ನೀವು? ನಾವೀಗ ಅವ್ನು ಸರಾಸರಿ ನೋಡಿರಿ ಒಂದು 7-8 ವರ್ಷ ಆದ್ ನೋಡ್ರಿ. ಅವ್ ಮೊದಲ ಹೆಂಗ ಬರೀ ನಿಮ್ ಊರಾಗ ಅಷ್ಟ ಭಜನೆ ಮಾಡ್ತಿದ್ರು? ಹೌದ್ರಿ. ಅವ್ರ ಟೀಮ್ ಅವ್ರ ದೋಸ್ತರು ಕೂಡಿ ಏನೇನೆಲ್ಲ ಏನ್ ಕಾರ್ಯಕ್ರಮಗಳು ಕೊಡ್ತಿದ್ರು? ಇಲ್ಲಿ ಭಜನೆ ಅಷ್ಟು ಮಾಡ್ಕೊಂತ ಹೋಗ್ತೀವ್ರಿ ನಾವು. ಭಜನೆ ಮಾಡ್ತಿದ್ರಿ? ಭಜನೆ ಹೊರ ಕೈ ಹೋದಲ್ಲ ಅವ ಎಲ್ಲಾ ತರದಿಂದ ಅನುಕೂಲ ಮಾಡ್ಕೊಂಡ್ ಬಂದ. ಅನುಕೂಲ ನಿಮ್ಮ ಊರ್ ಹುಡುಗ ಎಲ್ಲಾ ಕಡೆ ಹೋದಲ್ಲೇ ಬಹುಮಾನ ಗೆದ್ಕೊಂಡ್ ಬರ್ತಾನ. ನಿಮ್ಗೆ ಹೆಂಗ ಅನಸ್ತದ್ರಿ? ನಮಗ್ ಒಳ್ಳೇದೈತ್ರಿ, ಒಳ್ಳೇದೈತ್ರಿ. ಅವ್ನ ಮುಂದಕ್ಕೆ ಹೋಗಾಕ ನಾವು ಏನ್ ಅನ್ನೋದು ಎಲ್ಲಾ ಹಿರಿಯರು ಅವ್ರಂಗ ಹೆಲ್ಪ್ ಮಾಡ್ತೀವಿ ನಾವು. ನಮಸ್ಕಾರ ಹಿರಿಯರ್, ನಿಮ್ಮ ಹೆಸರು? ಬಸವರಾಜ್ ವಜ್ರಮಟ್ಟಿ. ಬಸವಣ್ಣರ, ಈಗ ಏನ ನಮ್ಮ ಹನುಮಂತ ಆಲ್ಮೋಸ್ಟ್ ಈಗ ಆಜು ಬಾಜು ತಾಲೂಕ್ ಆಗಿರ್ಬೋದು, ಬೇರೆ ಬೇರೆ ತಾಲೂಕ್ನಾಗ ಭಜನಾ ಪದಗಳನ್ನ ಹಾಡ್ತಾರ. ಅವ್ರ ಮೊದಲ ಸಣ್ಣರಿದ್ದಾಗ ಅವ್ರ ಬಾಲ್ಯದ ಜೀವನ ಹೆಂಗಿತ್ರಿ? ಬಾಲ್ಯ ಜೀವನ ಅಂದ್ರಿ, ಅವ ನಮ್ಮ ಮನೆ ಮಗ ರೀ, ನಮ್ಮ ಕೈಯಾಗ ತಮ್ಮನ ಮಗ ರೀ. ಅಲ್ಲೇ ಬಾಜು ಗುಡಿ ಐತಿ, ಅಲ್ಲೇ ಭಜನಾ ಮಾಡ್ಕೊಂತ ಮುಂದೆ ಹಂಗ ಹೋಗ್ಲಾಕತ್ತಾನ. ಚಲೋ ಆಗ್ಲಿ ಅಂತ ನಾವು ಹಾರಿಸ್ತೀವಿ. ಗೌಡ್ರ, ತಾವು ಈ ಊರಿನ ಹಿರಿಯರ್ರಿ. ಈಗ ನಿಮ್ಮ ಊರಿನ ಬಡ ಕಲಾವಿದ ನಿಮ್ಮ ಮನಿ ಮಗ ಈಗ ಎಲ್ಲಾ ಒಂದು ಗ್ರಾಮೀಣ ಇವು ಭಜನಾ ಪದ ಆಗ್ಲಿ ಜಾನಪದ ಆಗ್ಲಿ ಇವು ಸಿಟಿ ಒಳಗೆ ಸಿಗಂಗಿಲ್ಲ. ಇವು ಹುಟ್ಟುದ ಹಳ್ಳಿ ಒಳಗ. ಅಂತ ಈ ಹಳ್ಳಿ ಪ್ರತಿಭೆಯನ್ನ ಇಡೀ ರಾಜ್ಯಾದ್ಯಂತ ಸಿಟಿ ಒಂದು ಆಧುನಿಕ ಜಗತ್ತಿಗೆ ಪರಿಚಯ ಮಾಡ್ಸತ್ತಾನ ನಿಮ್ಮ ಹನುಮಂತ. ಅವನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ಏನಿಲ್ರಿ, ಅವ ಯಾವಾಗಿದ್ರು ಭಜನಾ ಸ್ಪರ್ಧೆ ಒಳಗ ಈಗ ಬಾಳ ದಿವಸ ಆಯ್ತು ನಾವು ಕೇಳ್ಪಟ್ಟಿವಿ. ಆದ್ರ ಅವ ಇಷ್ಟು ಮುಂದುವರಿತಾನಂತೇಳಿ ನಮ್ಗೆ ಅನ್ಸ್ಕೊಂಡಿದ್ದಿಲ್ಲ. ಆದ್ರ ಮುಂದುವರೆದಾನ. ಇದೇ ಟೈಪ್ ಮುಂದುವರಿಲಿ ಅಂತೇಳಿ ನಮ್ಮ ಹಾರೈಕೆ. ಈಗ ಅವ ಎಲ್ಲಿ ಹೋದಲ್ಲೆಲ್ಲ ಪ್ರಥಮ ಬಹುಮಾನ, ಆಮೇಲೆ ಹೆಸರು. ಈಗ ಯಾರಾದ್ರೂ ಹೋದ್ರೆ ಹನುಮಂತ ವಜ್ರಮಟ್ಟಿ ಅಂದ್ರೆ ಕಿಲುಬನೂರು ಅನ್ನೋದೊಂದು, ಕಿಲುಬನೂರು ಅನ್ನೋ ಹೆಸರನ್ನ ಎಲ್ಲಾ ಕಡೆ ಪರಿಚಯ ಮಾಡತ್ತಾರ. ಈಗ ಅವ್ ಪ್ರಥಮ ಬಹುಮಾನ ತಗೊಂಡ್ಬಂದಾಗ ನಿಮ್ಗೆ ಏನ್ ಅನಿಸ್ತೈತ್ರಿ? ನಮಗೂ ಖುಷಿ ಆಗತ್ತೆ ಸರ್. ಇಂಥವ್ರು ಇನ್ನೊಬ್ರು ಇನ್ನೂ ಹುಟ್ಲಿ, ಬೆಳಿಲಿ, ಚಲೋ ಆಗ್ಲಿ, ಒಳ್ಳೇದಾಗ್ಲಿ, ದೇವ್ರ ಅವಂಗ ಒಳ್ಳೆ ಆರೈಕೆ ಕೊಡ್ಲಿ ಅಂತೇಳಿ ನಾವು ಬಿಡ್ತೀವಿ. ಈಗ ಅವಾಗ ನೀವು ಯಾವ ರೀತಿ ನಿಮ್ಮ ಊರಾನ ಹಿರಿಯರೆಲ್ಲ ಸೇರಿ ಅವ್ ಯಾವ ರೀತಿ ನೀವು ಪ್ರೋತ್ಸಾಹ ತುಂಬ್ತೀರಿ? ಅವ ಹೋಗೋದು ಎಲ್ಲಿ ಬೇಕಾದಲ್ಲಿ ಹೋಗ್ಲಿ, ಎಲ್ಲಿ ಬೇಕಾದಲ್ಲಿ ಇರ್ಲಿ, ಅವು ಏನ್ ಬೇಕಾದಿದ್ರು ನಾವು ಸಹಾಯ ಮಾಡಿ ಕಳಿಸ್ತೀವಿ. ನೋಡ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಏನು ಒಂದು ಹಳ್ಳಿಯ ಸೊಗಡಿನ ಪ್ರತಿಭೆ ಹನುಮಂತ ವಜ್ರಮಟ್ಟಿ ಅವರ ಬಗ್ಗೆ, ಅವರ ಗ್ರಾಮದ ಹಿರಿಯರು ಹಾಗೂ ಅವರ ಸಂಬಂಧಿಕರು ಅವರ ಬಗ್ಗೆ ಆಡಿದಂತ ಮಾತುಗಳು, ಅವರ ಹನುಮಂತನ ಏನು ಒಂದು ಈ ಒಂದು ಕಲಾ ಜೀವನ ಕಲಾ ಜರ್ನಿ ಏನಿದೆ ಹೀಗೆ ಉತ್ತುಂಗಕ್ಕೆ ಏರ್ಲಿ ಅಂತ ಎಲ್ಲರೂ ಹಾರೈಸಿದ್ರು.